ಸರಿ, ಇವತ್ತು ನಾವು ನೋಡಲಿದ್ದೇವೆ ವೊಡಾಫೋನ್ ಐಡಿಯಾ ಶೇರ್ಸ್ ಯಾಕೆ ಕೆಳಗಡೆ ಹೋಗ್ತಾ ಇದೆ ಹಾಗೂ ಇದರಲ್ಲಿರುವ ನ್ಯೂಸ್ಗಳೇನು ಮತ್ತು ಇದರ ಕಾಂಪಿಟೀಟರ್ ಯಾರು, ಅದರ ಜೊತೆ ಇದರ ಫ್ಯೂಚರ್ ಅಂದರೆ ಈ ಬಿಸ್ನೆಸ್ ಹೇಗೆ ವರ್ಕ್ ಆಗಬಹುದು ಅಥವಾ ಅದಕ್ಕಿರೋ ಆಪರ್ಚುನಿಟೀಸ್ ಏನು ಅಂತ. ಅದಕ್ಕೆ ನೋಡೋ ಮುಂಚೆ ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರುವುದಿಲ್ಲ. ತಾವು ತಮ್ಮ ಓನ್ ರಿಸರ್ಚ್ ಮಾಡಿ ನಿಮಗೆ ಸೂಕ್ತವಾದಲ್ಲಿ ನಿಮ್ಮ ಸೂಕ್ತ ಡಿಸಿಷನನ್ನು ತಗೊಳ್ಬೇಕಾಗ್ತದೆ. ಇದು ಕೇವಲ ಎಜುಕೇಷನ್ ಪರ್ಪಸ್ ಮಾತ್ರ. ಈಗ ಇಲ್ಲಿ ನೋಡಿ, ವೊಡಾಫೋನ್ ಐಡಿಯಾ ಶೇರ್ಸ್ ಇದೆ ಅಲ್ಲ, ಆಲ್ಮೋಸ್ಟ್ ತನ್ನ 2020 ಲೆವೆಲ್ ಹತ್ರ ಬರ್ತಾ ಇದೆ. ಆಲ್ಮೋಸ್ಟ್ 8 ರುಪೀಸ್ ಹತ್ರ ಈಗ ಬಂದಿದೆ. ಯಾಕೆ ಹೀಗೆ ಆಗ್ತಾ ಇದೆ ಹೇಳಿದರೆ, ಅದಕ್ಕೆ ಹೈ ಡೆಟ್ ಇದೆ, ತುಂಬ ಜಾಸ್ತಿಯಾಗಿ ಡೆಟ್ ಇದೆ, ಮತ್ತು ಕಾಂಪಿಟೀಷನ್ ತುಂಬ ಟಫ್ ಇದೆ ಜಿಯೋ ಮತ್ತು ಏರ್ಟೆಲಿಂದ. ಈಗ ನಾವು ಇಲ್ಲಿ ನೋಡೋದಾದರೆ ಏನಾಯಿತು ಅಂತ ನಾವು ನೋಡುವ. 2020 ನಂತರ ನೋಡಿ ಏನು ಗ್ರೋತ್ ಆಗ್ತಿತ್ತು ರೆವೆನ್ಯೂದಲ್ಲಿ, ಸೇಲ್ಸಲ್ಲಿ, ಅದು 2020 ನಂತರ ಆ ಸೇಲ್ಸ್ ಗ್ರೋತ್ ಆಗಲೇ ಇಲ್ಲ, ಸ್ಟ್ಯಾಗ್ನೆಂಟ್ ಒಂಥರ ಅದೇ ಲೆವೆಲಲ್ಲಿ ನಿಂತಿದೆ, 42,000 ಅರೌಂಡ್ ಸೇಲ್ಸ್. ಇದಾದ ನಂತರ ಎಕ್ಸ್ಪೆನ್ಸ್ ಇದೆ ಅಲ್ಲ, ಈ ಎಕ್ಸ್ಪೆನ್ಸ್ ಆದರೆ ಇಲ್ಲಿ ಸ್ವಲ್ಪ ಏನು ಬೆಟರ್ ಮಾಡಿದರೆ ಅಂದರೆ ಎಕ್ಸ್ಪೆನ್ಸನ್ನು ಅದೇ ಲೆವೆಲಲ್ಲಿ ಇಟ್ಟಿದ್ದಾರೆ, ಅದನ್ನು ಗ್ರೋ ಮಾಡ್ತಾ ಇಲ್ಲ. ಅದನ್ನು ನೆಕ್ಸ್ಟ್ ಬರೋದಾದರೆ ಅದರ ಇಂಟ್ರೆಸ್ಟ್ ಇದೆಯಲ್ಲ, ಇಂಟ್ರೆಸ್ಟ್ ಹೇಳಿದರೆ ಅವ್ರ ಲೋನ್ಗೆ ಏನು ಪೇ ಮಾಡ್ತಾರೆ ರೀಪೇಮೆಂಟ್, ಅದೇ ಇಂಟ್ರೆಸ್ಟ್, ಅದೇ ಅವ್ರ ಆಪರೇಟಿಂಗ್ ಪ್ರಾಫಿಟ್ಗಿಂತ ಜಾಸ್ತಿ ಇದೆ. ಓಕೆ, ಅದಲ್ಲದೆ ಅವರ ಡಿಪ್ರಿಸಿಯೇಷನ್ ವ್ಯಾಲ್ಯೂನು ತುಂಬ ಜಾಸ್ತಿ ಇದೆ. ಇದರಿಂದ ಟೋಟಲಿ ನೆಗೆಟಿವ್ ಹೋಗಿ -27,000 ಲಾಸ್ ಮಾಡಿಕೊಳ್ತಾ ಇದ್ದಾರೆ ಪ್ರತಿ ವರ್ಷ. ಈಗ ನಾವು ಇಲ್ಲಿ ನೋಡೋದಾದರೆ, ಸೊ ಒಂದು ಕಾರಣ ಗೊತ್ತಾಯಿತು ನಮಗೆ, ಟಫ್ ಕಾಂಪಿಟೇಷನ್ಸ್. ಜಿಯೋ ಮತ್ತು ಏರ್ಟೆಲ್ ಇವರನ್ನು ಗ್ರೋ ಆಗಲಿಕ್ಕೆ ಬಿಡ್ತಾ ಇಲ್ಲ, ಯಾಕೆಂದರೆ ಅವರು ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡೋದಾದರೆ, ಈಗ ಈ ಬ್ಯಾಲೆನ್ಸ್ ಶೀಟಲ್ಲಿ 2 ಫ್ಯಾಕ್ಟರ್ ಹೇಳಿದ್ದೇವಲ್ಲ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ, ಒಂದು ಇಂಟ್ರೆಸ್ಟ್ ಲೋನ್ ಪೇಮೆಂಟ್, ಇನ್ನೊಂದು ಡಿಪ್ರಿಸಿಯೇಷನ್. ಈಗ ಇಲ್ಲಿ ನೋಡಿ, ಇವರು ತೆಗೆದ ಲೋನ್ ತುಂಬ ಹ್ಯೂಜ್, ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ಲೋನ್ ತೆಗೆದು ಅವ್ರಿಗೆ ಬರುವ ಪ್ರಾಫಿಟ್ ಎಲ್ಲ ಲೋನ್ ಕೊಡೋದ್ರಲ್ಲೇ ಹೋಗ್ತಾ ಇದೆ, ಲೋನ್ನ ಇಂಟ್ರೆಸ್ಟ್ ಪೇಮೆಂಟಲ್ಲೇ ಹೋಗ್ತಾ ಇದೆ. ಮತ್ತು ಇದು ಕಂಟಿನ್ಯೂ ಆಗಿ ಅಥವಾ ಇದು ಇನ್ನೂ ಗ್ರೋ ಆದರೆ ಅವರಿಗೆ ತುಂಬ ಕಷ್ಟ ಆಗೋ ಚಾನ್ಸಸ್ ಇದೆ, ಯಾವುದು ಅವರ ಲೋನ್. ಈಗ ಅವರ ಫಿಕ್ಸ್ಡ್ ಎಸೆಟ್ ನೋಡಿ, ಇವರು ಅಂದರೆ ಫಿಕ್ಸ್ಡ್ ಎಸೆಟ್ ಅಂದರೆ ಅದರಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಎಸೆಟ್, ಅವರ ಲ್ಯಾಂಡ್ ಇರಲಿ, ಬಿಲ್ಡಿಂಗ್ ಇರಲಿ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಇರಲಿ, ಫರ್ನಿಚರ್ ಇರಲಿ, ಅಥವಾ ಕೆಲವುದು ಇಂಟ್ಯಾಂಜಿಬಲ್ ಎಸೆಟ್ಸ್ ಇರ್ಬೋದು, ಮೇ ಬಿ ಅವರ ಏನೋ ರೈಟ್ಸ್ ತೆಗೆದಿರ್ಬೋದು, ಆ ಥರ ಇದೆಲ್ಲ ಸೇರಿಕೊಂಡು ಅವರು ತಮ್ಮ ಸೇಲ್ಸನ್ನು ಜಾಸ್ತಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಈಗ ಇವರದು ಇಷ್ಟು ಫಿಕ್ಸ್ಡ್ ಎಸೆಟ್ ಇದೆ, ಆದರೆ ಇವರ ರೆವೆನ್ಯೂ ಅಷ್ಟು ಜಾಸ್ತಿ ಬರ್ತಾ ಇಲ್ಲ, ಅದಕ್ಕೆ ತಕ್ಕ ರೆವೆನ್ಯೂ ಬರ್ತಾ ಇಲ್ಲ. ಓಕೆ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಜಾಸ್ತಿ ಇತ್ತು, ಆದರೆ ಕಾಂಪಿಟೇಷನ್ ಬಂದ ನಂತರ ಇದು ತುಂಬ ಗ್ರೋ ಆಗಲಿಲ್ಲ, ಆದರೆ ಅವರ ಸೇಲ್ಸ್ ಡ್ರಾಪ್ ಆಗಿದೆ. ಸೇಲ್ಸ್ ಅಂದರೆ ಇದೇ ಲೆವೆಲಿಂದ ಕಮ್ಮಿ ಹೋಗ್ತಾ ಇದೆ, 44,000ಇಂದ 42 ಆ ಥರ ಹೋಗ್ತಾ ಇದೆ. ಈವನ್ ಅವರು ಯಾವುದು ಪ್ರಾಫಿಟಲ್ಲಿ ಇದ್ದರೂ ಇಲ್ಲಿ ಅದು ತುಂಬ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ಅಂದರೆ ಅವರ ಆಪ್ರೇಟಿಂಗ್ ಪ್ರಾಫಿಟ್ ಇಲ್ಲಿ ಇದೆ ಅಲ್ಲ, ಈ ಪ್ರಾಫಿಟ್ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ಈಗ ಅವ್ರ ಹತ್ರ ಏನಿದೆ, ಅವ್ರ ಹತ್ರ ರಿಸರ್ವ್ಸ್ ನೆಗೆಟಿವ್ ಆಗಿದೆ, ಅದರ ಅರ್ಥ ಅವ್ರ ಹತ್ರ ಕ್ಯಾಶೇ ಇಲ್ಲ, ಅವರಿಗೆ ಬಿಸ್ನೆಸ್ ರನ್ ಮಾಡೋದೇ ಬಾರೋಡ್ ಮನಿಯಿಂದ, ಲೋನಿಂದ. ಈಗ ಇವರು ಏನು ಕೇಳ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಅಂದರೆ ಇವರೀಗ ಕನ್ಸರ್ನ್ ಏನು, ಯಾಕೆ ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಸ್ಟಾಕ್ ಪ್ರೈಸ್ನ ಮೇಲೆ ಅಂದರೆ, ಅವರಿಗೆ ಲೈಸೆನ್ಸ್ ಫೀ ಮತ್ತು ಇದು ಸ್ಪೆಕ್ಟ್ರಮ್ ಚಾರ್ಜಸ್ ಅಂತ ಇರ್ತದೆ, ಅದು ಅವ್ರು ಗೌರ್ಮೆಂಟಿಗೆ ಪೇ ಮಾಡಬೇಕು. ಈಗ ಅದು ಅಮೌಂಟ್ ತುಂಬ ಜಾಸ್ತಿ, ತುಂಬ ಕರೋಡ್ಸಲ್ಲಿ ಇದೆ. ಅದು ಈ ಬಾರೋಯಿಂಗ್ಸಲ್ಲಿ ಅದು ಇನ್ಕ್ಲೂಡ್ ಆಗಿದೆ, ಅದು ಅವ್ರು ಪೇ ಮಾಡಲಿಕ್ಕೆ ಆಗ್ತಾಯಿಲ್ಲ ಗೌರ್ಮೆಂಟಿಗೆ. ಅದಕ್ಕೆ ಏನಾಗಿತ್ತು ಹೇಳಿದರೆ, ಈ 2021ರಲ್ಲಿ ಸೇಮ್ ಇಶ್ಯೂ ಆದಾಗ ಗೌರ್ಮೆಂಟ್ ಅವರಿಗೆ ಅವರ ಈಕ್ವಿಟಿ ಶೇರ್ಸನ್ನು ಇಲ್ಲಿ ನೋಡಿ 75%ಇಂದ ಗೌರ್ಮೆಂಟ್ ಬೈ ಮಾಡಿತ್ತು. ಅಂದರೆ ಅವ್ರಿಗೆ ಲೋನ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಓಕೆ ನಾನು ನನ್ನ ಈಕ್ವಿಟಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ 33% ಕೊಟ್ಟಿದ್ದರು ಗೌರ್ಮೆಂಟ್ನ ಹೆಸರಲ್ಲಿ, ಆಯಿತಾ. ಹಾಗೆ ಸ್ವಲ್ಪ ಲೋನು ರಿಕವರಿ ಆಗಿತ್ತು. ಆದರೆ ಈಗ ಸೇಮ್ ಪ್ರಾಬ್ಲಮ್, ಮತ್ತೆ ಲೋನ್ ಜಾಸ್ತಿ ಆದಾಗೆ ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಹತ್ರ, ನಮ್ಮ ಹತ್ರ ಇದನ್ನು ಕೊಡಲುವಷ್ಟು ಹಣ ಇಲ್ಲ ಲೋನನ್ನು, ಆದರೆ ನೀವು ಆ ಪ್ರಮೋಟರ್ಸ್ ಇದು ಯಾವುದು ಈಕ್ವಿಟಿ ಇದೆ ಅಲ್ಲ, ಅದನ್ನು ನೀವು ಡೈಲ್ಯೂಟ್ ತಗೊಳ್ಳಿ ಅಂತ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಗೌರ್ಮೆಂಟ್ ಈಸಿಯಲ್ಲಿ ಒಪ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಗೌರ್ಮೆಂಟ್ ಹತ್ರ 24% ಇದೆ ಈಗ ಈಕ್ವಿಟಿ.
ಈ ಗೌರ್ಮೆಂಟಿಗೂ ಇದನ್ನು ತೆಗೆದು ಏನು ದೊಡ್ಡ ಲಾಭ ಅಂತ ಏನಾಗಲ್ಲ ಈ ಬಿಸ್ನೆಸ್ ಅಂತ ತೆಗೆದು, ಯಾಕಂದರೆ ಅದ್ರಲ್ಲಿ ಆಲ್ರೆಡಿ ತುಂಬ ಲೋನ್ಸ್ ಇದೆ, ಅದಕ್ಕೆ ಬೇರೆ ಲೋನ್ಸು ಇದೆ, ಈ ಗೌರ್ಮೆಂಟ್ ಲೋನ್ ಬಿಟ್ಟು ಬೇರೆ ಲೋನು ಇದೆ, ಅದನ್ನು ಗೌರ್ಮೆಂಟ್ ತೀರಿಸಬೇಕಾಗ್ತದೆ. ಹಾಗೆ ಈಗ ನಾವು ಇದನ್ನೇ ಸೇಮ್ ಕಾಂಪಿಟೇಟರ್ ಭಾರತಿ ಏರ್ಟೆಲ್ಗೆ ಕಂಪೇರ್ ಮಾಡಿದರೆ, ಭಾರತಿ ಏರ್ಟೆಲ್ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗೆ ಗ್ರೋ ಆಗ್ತಾ ಇದೆ ಇಯರ್ ಆನ್ ಇಯರ್. ಮತ್ತೊಂದು ಇಲ್ಲಿ ಇಂಪಾರ್ಟೆಂಟ್ ಹೇಳಿದರೆ, ಅವ್ರಿಗೂ ಲೋನ್ ಇದೆ, ಆದರೆ ಡಿಪ್ರಿಸಿಯೇಷನ್ ವ್ಯಾಲ್ಯೂನೂ ಇದೆ. ಆದರೆ ಅದರ ಡಿಫ್ರೆನ್ಸ್ ಏನು, ಆದರೆ ಯಾಕೆ ಭಾರತಿ ಏರ್ಟೆಲ್ ಯಾಕೆ ಸ್ಟಿಲ್ ಇನ್ ಪ್ರಾಫಿಟ್ ಅಂತ ನೋಡೋದಾದರೆ, ಇವರು ನೋಡಿ ಈ ಭಾರತಿ ಏರ್ಟೆಲ್ ಇದೆ ಅಲ್ಲ, ಅವರು ಬಾರೋಯಿಂಗ್ಸ್ ಎಷ್ಟು ತೆಗೆದಿದ್ದಾರೆ, 2,25,000. ಓಕೆ, ಇವ್ರದ್ದು ಬಾರೋಯಿಂಗ್ಸ್ ಎಷ್ಟಿದೆ, 2,50,000. ಸೊ ನೋಡಿ, ಭಾರತಿ ಏರ್ಟೆಲ್ 2,25,000 ಲೋನ್ ತಗೊಂಡಿದೆ, ವೊಡಾಫೋನ್ ಇಂಡಿಯಾ 2,50,000 ಲೋನ್ ತಗೊಂಡಿದೆ. ಆದರೆ ಭಾರತಿ ಏರ್ಟೆಲ್ ಅಷ್ಟು ದೊಡ್ಡ ಲೋನ್ ತೆಗೆದು 1,62,000 ಅಷ್ಟು ರೆವೆನ್ಯೂ ಜನ್ರೇಟ್ ಮಾಡ್ತಾ ಇದೆ. ಅದು ಇವರೆಷ್ಟು ಮಾಡ್ತಾ ಇದ್ದಾರೆ, ಅಷ್ಟು ಸೇಮ್ ಈಕ್ವಲ್ ಲೋನ್ ತೆಗೆದು 43,000. ಅವರ ಅವರ ಒಂದು ಭಾಗ ಅಂದರೆ 4ರಲ್ಲಿ 1 ಭಾಗದಷ್ಟೇ ಇವರು ಮಾಡ್ತಾ ಇದ್ದಾರೆ. ಆದರೆ ಲೋನ್ ಅವರಷ್ಟೇ ತೆಗೆದಿದ್ದಾರೆ, ಆಯಿತಾ. ಅದರ ಅರ್ಥ ಇವ್ರದ್ದು ಏನೋ ಎಫಿಷಿಯೆಂಟಾಗಿ ವರ್ಕ್ ಆಗ್ತಾ ಇಲ್ಲ. ಮತ್ತು ಇನ್ನೊಂದು, ಓಕೆ ಅದು ಲೋನ್ ಏನೋ ಜಾಸ್ತಿ ಆಗಿರ್ಬೋದು, ಒನ್ ಪಾಯಿಂಟ್ ಆಫ್ ಟೈಮ್ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತ. ಈಗ ನೋಡಿ, ಡಿಪ್ರಿಸಿಯೇಷನ್ನು 43,000 ಇದೆ ಏರ್ಟೆಲ್ ಇದು, ಇವ್ರದ್ದು ಡಿಪ್ರಿಸಿಯೇಷನ್ ಎಷ್ಟಿದೆ, ಅದರ ಅರ್ಧ 22,000. ಆದರೆ ಇವರು ಅದರಿಂದ ಮಾಡೋದು ಎಷ್ಟು, 42,000 ರೆವೆನ್ಯೂ. ಆದರೆ ಭಾರತಿ ಏರ್ಟೆಲ್ 1,62,000 ಮಾಡ್ತಾ ಇದ್ದಾರೆ. ಅದಕ್ಕಿಂತ ಡಬಲ್ ಇದ್ದರೂ ಅಷ್ಟು ಮಾಡ್ತಾ ಇದ್ದಾರೆ. ಸೊ ಆ ಗ್ಯಾಪ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕಾರಣ ಏನು ಹೇಳಿದರೆ, ಇವರು ತಮ್ಮ ಎಸೆಟ್ಸ್ ಅನ್ನು ಎಫಿಷಿಯೆಂಟ್ ವೇ ಆಗಿ ಉಪಯೋಗಿಸ್ತಾ ಇಲ್ಲ. ಅಂದರೆ ಇವರು ಒನ್ ಟೈಮಲ್ಲಿ ಪ್ಲ್ಯಾನ್ ಇದ್ದಿರ್ಬೋದು, ಇವರು ಜಾಸ್ತಿ ಇವರು ಏನು ಮಾಡಬೇಕಾಗ್ತದೆ ಹೇಳಿದರೆ, ಜಾಸ್ತಿ ಸೇಲ್ಸ್ ಮಾಡ್ತಾ ಹೋಗ್ಬೇಕು, ಅಂದರೆ ಇನ್ನು ರೆವೆನ್ಯೂ ಇದ್ದರೆ ಜಾಸ್ತಿ ಮಾಡ್ತಾ ಹೋಗ್ಬೇಕಂದ್ರೆ 60,000 70,000 ಆ ಥರ. ಹಾಗೆ ಮಾಡಿದರೆ ಅವರ ಎಸೆಟ್ ಈಗ ಏನಿದೆ ನೋಡಿ, ಆ ಎಸೆಟು ಕಂಪ್ಲೀಟ್ 100% ಕೆಪಾಸಿಟಿವರೆಗೆ ವರ್ಕ್ ಆದರೆ, ಅಂದರೆ ಇಷ್ಟೇ ಇದ್ದು 1,56,000 ಆ ಥರನೇ ಇದ್ದು ಅದಾದರೆ ಅವರ ರೆವೆನ್ಯೂ ಅಲ್ಲಿ, ವೊಡಾಫೋನ್ನ ರೆವೆನ್ಯೂ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ, ಜಾಸ್ತಿ ಆಗ್ತದೆ, ಪ್ರಾಫಿಟ್ ಜಾಸ್ತಿ ಆಗ್ತದೆ. ಹಾಗೆ ಒಂದು ಬಾರೋಯಿಂಗ್ ಕಡಿಮೆ ಮಾಡಬೇಕು, ಇನ್ನೊಂದು ಫಿಕ್ಸ್ಡ್ ಎಸೆಟನ್ನು ಇಷ್ಟೇ ಇಟ್ಟರೆ ಅವರ ರೆವೆನ್ಯೂ ಜಾಸ್ತಿ ಮಾಡಬೇಕು. ಅಥವಾ ರೆವೆನ್ಯೂ ಜಾಸ್ತಿ ಮಾಡಲಿಕ್ಕೆ ಆಗದಿದ್ದರೆ ತನ್ನ ಫಿಕ್ಸ್ಡ್ ಎಸೆಟನ್ನು ಸ್ವಲ್ಪ ಕಮ್ಮಿ ಮಾಡಿ, ಯಾವುದು ಅಗತ್ಯವಿದೆ ಅದನ್ನು ಮಾತ್ರ ಇಟ್ಟು ಸ್ವಲ್ಪ ಎಫಿಷಿಯೆಂಟ್ ವೇಯಲ್ಲಿ ಬಿಸ್ನೆಸ್ಸನ್ನು ನಡೆಸಬೇಕು. ಈ ಥರ ಮಾಡಿದರೆ ಮಾತ್ರ ಇವರು ಈ ಕಾಂಪಿಟೇಷನನ್ನು ಫೇಸ್ ಮಾಡುವ ಮತ್ತು ಗ್ರೋ ಆಗುವ ಚಾನ್ಸಸ್ ಇದೆ. ಹಾಗೆ ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಹಾಗೆ ನೀವು ಇನ್ನೂ ಇದರ ಬಗ್ಗೆ ರಿಸರ್ಚ್ ಮಾಡಿ ಯಾವುದು ನಿಮಗೆ ಸೂಕ್ತ ಅನಿಸ್ತದೆ ಡಿಸಿಷನನ್ನು ತಗೊಳ್ಳಿ. ಧನ್ಯವಾದಗಳು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.